ಬೆಂಗಳೂರಿನಿಂದ ಈಗ ಮಂಗಳೂರಿಗೆ ಪಾಲಿಟಿಕ್ಸ್ ಶಿಫ್ಟ್ ಆಗ್ತಾ ಇದೆ. ಹಿಂಡು ದಂಡು ನಾಯಕರು ಹೋಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಇಲ್ಲ. ಹರಿಪ್ರಸಾದ್ ಅವರೇ ಇದರ ರೂವಾರಿ. ಇವತ್ತು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತವೆ. ಸಂವಾದ ಬೇರೆ ಇದೆ. ಸಂವಾದ ಇನ್ಯಾವ ವಾದಕ್ಕೆ ಕಾರಣವಾಗುತ್ತೆ ನೋಡಬೇಕು. ಯಾಕಂದರೆ ಸಿದ್ದು ಬೆಂಬಲಿಗರೇ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹೇಳೋದಕ್ಕೆ ಮಾತ್ರ ಇದು ಪಕ್ಷಾತೀತವಾದಂಥ ಕಾರ್ಯಕ್ರಮ. BJP ನಾಯಕರುಗಳಿಗೂ ಕೂಡ ಅಲ್ಲಿ ಆಹ್ವಾನ ಇದೆ. ಪೂಜಾರಿ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ, ಸುನಿಲ್ ಕುಮಾರ್ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಆದರೆ ಅಪ್ಪಿತಪ್ಪಿ ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಇಲ್ಲ. ಇವತ್ತು ಇದರ ಜೊತೆಗೆ ರಾಜಕೀಯದ ಚರ್ಚೆಗಳು ಕೂಡ ಆಗ್ತವೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. KC ವೇಣುಗೋಪಾಲ್ ಬರ್ತಾರೆ. ಬರ್ತಿದ್ದಂಗೆ ಸಿದ್ದರಾಮಯ್ಯ ಜೊತೆ ಮಾತುಕತೆ ಮಾಡ್ತಾರೆ ಏರ್ಪೋರ್ಟಲ್ಲೇನೆ. ಗುರು ಗಾಂಧಿ ಸಂವಾದ ಶತಮಾನೋತ್ಸವ ಕಾರ್ಯಕ್ರಮ. ಅಹಿಂದ ಟೀಮ್ ಹಿಂಡು ದಂಡು ಬರ್ತಾ ಇದೆ. ಜಮೀರ್ ಅಹಮದ್ ಖಾನ್ ಜೊತೆಗೆ ಬರ್ತಾ ಇದ್ದಾರೆ. ಸಚಿವರಾದಂಥ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಸಿದ್ದರಾಮಯ್ಯ ಇವರೆಲ್ಲರೂ ಕೂಡ ಆಹ್ವಾನಿತರು. ಜಮೀರ್ ಅಹಮದ್ ಖಾನ್ ಇದ್ದಾರೆ, BK ಹರಿಪ್ರಸಾದ್ ಇದ್ದಾರೆ. BK ಹರಿಪ್ರಸಾದ್ ಅವರೇ ಇದ್ದಾರೆ ರೂವಾರಿ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಭಾಳ ಗಮನಿಸಬೇಕಾದಂಥ ಸಂಗತಿ, ಒಂದು ಕಡೆಗೆ ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಸರಿಯಾಗಿದೆ, ಆದರೆ ಒಳಗಿಂದೊಳಗೆ ಈ ಒಳಗಾಯ ಮಾದಿಲ್ಲ ಅಂತಾರಲ್ಲ, ಈ ಒಳಗಡೆ ನೋವಿದೆ ಅದಿನ್ನೂ ವಾಸಿಯಾಗಿಲ್ಲ ಅಂತಾರಲ್ಲ, ಹಾಗೆ ರಾಜಕಾರಣದ್ದು ಹೊರಗಡೆಗೆ ಕಾಣುವಂಥದ್ದು ಬೇರೆ, ಒಳಗಡೆಗೆ ಇರುವಂಥದ್ದು ಬೇರೆ. ಅದನ್ನು ನೋಡುವಂಥ ಸ್ಕ್ಯಾನಿಂಗ್ ಮಷಿನ್ ಯಾವುದೂ ಇಲ್ಲ. ಯಾಕಂದರೆ ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗುತ್ತೆ, ಅವ್ರು ಯಾವ್ಯಾವ ರೀತಿ ವ್ಯವಹರಿಸ್ತಾರೆ ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಮನಸ್ಸಲ್ಲಿ ಇಲ್ಲಿ ತನಕ ಏನೇನು ಇಟ್ಕೊಂಡಿದ್ರು ಅಂತ. ಈಗ ನೋಡಿ, ಬೆಂಗಳೂರಿನಿಂದ ಮಂಗಳೂರಿಗೆ ಶಿಫ್ಟ್ ಆಗಿದೆ. ನೋಡಲಿಕ್ಕಿದು ಗುರು ಗಾಂಧಿ ಕಾರ್ಯಕ್ರಮ, ಸಂವಾದ ಕಾರ್ಯಕ್ರಮದಲ್ಲಿ ಆಡುವಂಥ ಮಾತುಗಳು ಇನ್ಯಾವ್ಯಾವ ವಾದ ಮಂಡನೆಗೆ ಕಾರಣ ಆಗುತ್ತೆ ಅನ್ನುವಂಥದ್ದು ಕೂಡ ವಿಶೇಷವೇ. ಏನು ನಡೀತಾ ಇದೆ ಪ್ರಸನ್ನ? ರಂಗನಾಥ್, ಆಟ ಗುದ್ದಾಟದ ಸ್ವರೂಪ ಬದಲಾಗಿದೆ, ಆದ್ರೆ ಆಟ ಗುದ್ದಾಟ ನಿಲ್ತಾ ಇಲ್ಲ. ಆಟ ಗುದ್ದಾಟದ ಪ್ಲೇಸ್ ಬದಲಾಗಿದೆ, ಆದ್ರೆ ಅದರ ಅಂತಿಮ ಗುರಿ ಮಾತ್ರ ಬದಲಾಗಿಲ್ಲ. ಈ ರೀತಿಯ ಬೆಳವಣಿಗೆಗಳು ಇದೀಗ ಕಾಂಗ್ರೆಸ್ನಲ್ಲಿ ಶುರುವಾಗಿದ್ದಾವೆ. ನಿನ್ನೆ ಬ್ರೇಕ್ಫಾಸ್ಟ್ 2ನೇ ಹಂತದ ಮುಗಿದ ಬಳಿಕ ಎಲ್ಲವೂ ಕೂಡ ಕ್ಲಿಯರ್ ಆಗೋಯ್ತು ಅನ್ನುವಂಥ ಅರ್ಥದಲ್ಲಿ ಕೆಲವು ಶಾಸಕರು ಮಾತನಾಡ್ತಾ ಇದ್ರು. ಆದ್ರೆ ಇವತ್ತಿನ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಆ ಆಟ ನಿಂತಿಲ್ಲ ಮತ್ತು ತಂತ್ರಗಾರಿಕೆ, ದಾಳ ಉರುಳಿಸುವಂತ ಕೆಲಸ ಎಲ್ಲವೂ ಕೂಡ ತೆರೆಮರೆಯಲ್ಲಿ ಜೋರಾಗಿ ನಡೀತಿದೆ ಅನ್ನುವಂಥದ್ದು ಸ್ಪಷ್ಟ. ಮಂಗಳೂರಲ್ಲಿ ಇವತ್ತು ನಡೀತಾ ಇರುವಂತಹ ಕಾರ್ಯಕ್ರಮಕ್ಕೆ ತೆರೆಮರೆಯಲ್ಲಿ ರೂವಾರಿಯಾಗಿರುವಂಥದ್ದು BK ಹರಿಪ್ರಸಾದ್ ಅವರೇ ಕಳೆದ ವಾರ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಎಲ್ಲ ನಾಯಕರನ್ನ ಆಹ್ವಾನವನ್ನ ಮಾಡಿದ್ರು. ಸತೀಶ್ ಜಾರಕಿಹೊಳಿ, ಮುನಿಯಪ್ಪ ಸೇರಿದಂತೆ ಹಲವು ಮಂದಿ ಅಹಿಂದ ವರ್ಗದ ನಾಯಕರ ಮನೆಗೆ ಭೇಟಿ ಕೊಟ್ಟು ಆಹ್ವಾನ ಪತ್ರಿಕೆಯನ್ನ ತಲುಪಿಸಿ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡಿಕೊಂಡ್ರು. ಆದ್ರೆ DK ಶಿವಕುಮಾರ್ ಅವರನ್ನ ದೂರ ಇಟ್ಟು ಈ ಕಾರ್ಯಕ್ರಮವನ್ನು ನಡೆಸುವ ಮೂಲಕ KC ವೇಣುಗೋಪಾಲ್ ಅವರ ಮುಂದೆ ಒಂದು ಅಹಿಂದ ಶಕ್ತಿ ಪ್ರದರ್ಶನ ಆಗ್ತಿದೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. ಬೆಂಗಳೂರಿನಿಂದ ಈಗ ಮಂಗಳೂರಿಗೆ ಇವತ್ತು ಇಡೀ ದಿನವೂ ಕೂಡ ಈ ರಾಜಕೀಯ ಬೆಳವಣಿಗೆಗಳು ಶಿಫ್ಟ್ ಆಗ್ತಾ ಇದ್ದಾವೆ. ಸಿದ್ದರಾಮಯ್ಯನವರ ಜೊತೆಗೆ BK ಹರಿಪ್ರಸಾದ್ ಅವರು ಇರ್ತಾರೆ, KC ವೇಣುಗೋಪಾಲ್ ಅವರ ಜೊತೆ ಮೂವರು ಪ್ರತ್ಯೇಕವಾಗಿ ಮಾತುಕತೆ ನಡೆಸಬೇಕು ಅನ್ನುವಂಥದ್ದು ತೀರ್ಮಾನ ಆಗಿದೆ. ಯಾವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರನ್ನ ಮುಂದುವರಿಸಬೇಕು ಅನ್ನೋ ಬಗ್ಗೆ ಮತ್ತು ಬದಲಾವಣೆಯ ಅಗತ್ಯತೆ ಇಲ್ಲ ಅನ್ನುವಂಥದ್ದನ್ನ KC ವೇಣುಗೋಪಾಲ್ ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ BK ಹರಿಪ್ರಸಾದ್ ಜೊತೆಗೆ ಉಳಿದ ಅಹಿಂದ ನಾಯಕರು ಕೂಡ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲ ಬೆಳವಣಿಗೆಗಳನ್ನ, ಎಲ್ಲ ವೇದಿಕೆಗಳನ್ನ ಕಲ್ಪಿಸಲಾಗಿದೆ. ಇನ್ನೊಂದು ಪ್ರಮುಖವಾದಂತಹ ವಿಚಾರ ಅಂತಂದ್ರೆ, ಸಿದ್ದರಾಮಯ್ಯನವರ ಜೊತೆಗೆ ಹೋಗ್ತಾ ಇರುವಂತಹ ಎಲ್ಲ ನಾಯಕರು ಕೂಡ ಸಿದ್ದರಾಮಯ್ಯನವರನ್ನ ಮುಂದುವರಿಸಿ, ಇಲ್ಲದೆ ಹೋದ್ರೆ ಬೇರೆ ಆಯ್ಕೆಗಳನ್ನ ನೀವು ಮುಂದಿಡಿ ಅನ್ನುವಂತ ರೀತಿಯ ಚರ್ಚೆಗಳನ್ನ ಮಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ಜೊತೆಗೆ ನಡೆಸಿದ್ದು ಇದೇ KC ವೇಣುಗೋಪಾಲ್ ಅವರ ಸೂಚನೆಯ ಮೇರೆಗೆ. ಪೊನ್ನಣ್ಣವರಿಗೆ ಫೋನ್ ಬರುತ್ತೆ, ಸಿದ್ದರಾಮಯ್ಯನವರಿಗೆ ಫೋನ್ ಕೊಡ್ತಾರೆ. KC ವೇಣುಗೋಪಾಲ್ ಅವರು ನೀವು ಬ್ರೇಕ್ಫಾಸ್ಟ್ ಮಾಡಿ ಗೊಂದಲಕ್ಕೆ ಒಂದು ತೆರೆ ಎಳೀರಿ ಎನ್ನುವಂತ ಸೂಚನೆಯನ್ನು ಕೊಟ್ಟ ಬಳಿಕ ಸಿದ್ದರಾಮಯ್ಯನವರು ಸಹಜವಾಗಿ 2 ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಅಟೆಂಡ್ ಮಾಡಿದ್ದಾರೆ. ಅದಾದ ಬಳಿಕ KC ವೇಣುಗೋಪಾಲ್ ಅವರನ್ನ ಭೇಟಿ ಆಗ್ತಾ ಇರುವಂತದ್ದು. ಇದೀಗ ಆ ಒಂದು ಚರ್ಚೆ ಬಹಳ ಮಹತ್ವವನ್ನು ಪಡೆಯುತ್ತೆ. ನೋಡಿ, ನೀವು ಹೇಳಿದಾಗೆ ಮೀಟಿಂಗ್ ಅನ್ನ ಮಾಡಿದ್ವಿ, ಮುಂದೇನು ಅನ್ನುವಂತ ಪ್ರಶ್ನೆ KC ವೇಣುಗೋಪಾಲ್ ಅವರಿಗೆ ಎದುರುಗಡೆಯೂ ಕೂಡ ಎದುರಾಗುವಂತ ಸಾಧ್ಯತೆ ದಟ್ಟವಾಗಿದೆ. ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಾನು ಮಾತಾಡ್ತೀನಿ. ನೋಡಿ, ಮಂಗಳೂರು ಕಾರ್ಯಕ್ರಮಕ್ಕೂ ಮೊದಲನೇ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಾ ಇವೆ. ಇದು ಏರ್ಪೋರ್ಟಲ್ಲೇ ಸಿದ್ದರಾಮಯ್ಯ, ವೇಣುಗೋಪಾಲ್, ಹರಿಪ್ರಸಾದ್ ಮಾತುಕತೆ ಮಾಡ್ಕೊಂಡೇ ಬರ್ತಾರೆ. ಅದಾದ್ಮೇಲೆ ಬೇರೆ ಬೇರೆಯವರ ಜೊತೆಗೂ ಕೂಡ ಮೀಟಿಂಗ್ಗಳಿವೆ. ರಾಜ್ಯ ರಾಜಕಾರಣ ಇಲ್ಲಿಗೆ ಒಂದು ಹಂತಕ್ಕೆ ಬಂದು ನಿಲ್ತು ಅಂತ ಹೇಳಕ್ ಸಾಧ್ಯ ಇಲ್ಲ. ಬಹಳಷ್ಟು ಬೆಳವಣಿಗೆಗಳು ಆಗ್ತಾ ಇವೆ ಒಳಗಿಂದೊಳಗೇನೆ. ಯಾಕಂದರೆ ಇನ್ನು ಬರ್ತಾನೆ ಇವರು ಮೀಟಿಂಗ್ಗಳು ಮಾಡ್ಕೊಂಡೇ ಬರ್ತಾರೆ.
ಪ್ರಸನ್ನ ಹೇಳ್ತಾ ಇದ್ರು ಏನು ಅಂದರೆ ನೋಡಿ ನೀವು ಹೇಳಿದ್ರಿ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು, ಈಗ ಮುಂದೆ ಏನು ಅಂತ. ಇನ್ನೊಂದು ಆಡುವಂಥ ಮಾತನ್ನು ಸಿದ್ದರಾಮಯ್ಯನವರು ಆಡ್ತಾರೆ ಸರಿ, ಅವರು ಆಡದೇ ಇರುವಂಥ ಮಾತುಗಳನ್ನು ಬೇರೆಯವರಿಂದ ಆಡಿಸ್ತಾರೆ, ಅದೂ ಕೂಡ ಆಗುವಂಥದ್ದೇನೆ. ಯಾಕಂದರೆ ಈಗ ಅವರ ಪರವಾಗಿ ಈಗ ಬ್ಯಾಟಿಂಗ್ ಮಾಡಲಿಕ್ಕೂ ಕೂಡ ಸಿದ್ಧತೆಗಳಾಗ್ತಾ ಇದೆ. ಪ್ರಸನ್ನ ಬಹುಶಃ ಇಲ್ಲಿಗೆ ನಿಲ್ಲುವಂಥ ಲಕ್ಷಣಗಳು ಖಂಡಿತವಾಗಲೂ ಕಾಣ್ತಾ ಇಲ್ಲ. ನೀವು ಹೇಳ್ತಾ ಇದ್ದೀರಿ ಏನು ಅಂತಂದರೆ ಇದು ಮೇಲ್ನೋಟಕ್ಕೆ ಕಾಣುವಂಥದ್ದು ಬೇರೆ, ಆದರೆ ಒಳಗಡೆ ಇರುವಂಥದ್ದೇ ಬೇರೆ ಅನ್ನುವಂಥದ್ದು. ಜೊತೆಗೇನು ಅಂದರೆ ಬರಬರ್ತಿದ್ದಂಗೆ ಈ 3 ಜನ ನಾಯಕರು ಮೀಟಿಂಗ್ ಮಾಡ್ಕೊಂಡೇ ಬರ್ತಾರೆ. ಇದೆಲ್ಲ ಆದಮೇಲೂ ಕೂಡ, ಈ ಕಾರ್ಯಕ್ರಮ ಆದಮೇಲೂ ಕೂಡ ಮೀಟಿಂಗ್ಗಳಿವೆ, ಬೇರೆ ಬೇರೆ ನಾಯಕರುಗಳು ಕೂಡ ಅವರು ಖಂಡಿತವಾಗ್ಲೂ ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಅಥವಾ ಸಿದ್ದರಾಮಯ್ಯನವ್ರ ಪರವಾಗಿ ಯಾರ್ಯಾರು ಯಾವ್ಯಾವ ರೀತಿ ಸಮರ್ಥವಾಗಿ ಬ್ಯಾಟಿಂಗ್ ಮಾಡಬೇಕು ಆ ಕೆಲಸವನ್ನು ಮಾಡಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಒಂದು ವೇಳೆ ಏನಾದರೂ ನಾಯಕರುಗಳು ಈ ರೀತಿ ಭಿನ್ನ ರಾಗವನ್ನು ಏನಾದರೂ ತೆಗೆದರೆ ಅದನ್ನು ನಿಭಾಯಿಸುವಂಥ ಮನಸ್ಥಿತಿನಲ್ಲಿ ಹೈಕಮಾಂಡ್ ಇದೆಯಾ? ಒಂದು ವೇಳೆ ಆ ರೀತಿ ಆದರೆ ಏನಾಗಬಹುದು ಹಾಗಾದರೆ ಪ್ರಸನ್ನ? ರಂಗನಾಥ್, ಇದೀಗ ಹೈಕಮಾಂಡ್ ಒಂದು ಅಂತಿಮ ತೀರ್ಮಾನಕ್ಕೆ ಈ ಕ್ಷಣದ ತನಕವೂ ಕೂಡ ಬಂದಿಲ್ಲ. ಎಲ್ಲ ಕೋನದಿಂದಲೂ ಕೂಡ ಅದು ಮಾಹಿತಿಯನ್ನು ಸಂಗ್ರಹಿಸುವಂತ ಕೆಲಸವನ್ನು ಮಾಡ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಏನೇ ತೀರ್ಮಾನವನ್ನ ತೆಗೆದುಕೊಳ್ಳಿ, ಅಲ್ಲಿ ಕೀ ಪಾಯಿಂಟ್ ಆಗಿರುವಂಥದ್ದು, ಕೀ ಫ್ಯಾಕ್ಟರ್ ಆಗಿರುವಂಥದ್ದು ಇದೇ ಕೆ ಸಿ ವೇಣುಗೋಪಾಲ್ ಅವರು. ಕೆ ಸಿ ವೇಣುಗೋಪಾಲ್ ಅವರು ಕಳೆದ 2.5 ವರ್ಷಗಳಿಂದ ಸಿದ್ದರಾಮಯ್ಯನವರ ಸಾಮರ್ಥ್ಯವನ್ನು ಅರ್ಥಕೊಂಡು ಅವರು ಸುಮ್ಮನೆ ಇದ್ದಾರೆ ಅಥವಾ ಒಂದು ರೀತಿಯಲ್ಲಿ ಪರೋಕ್ಷವಂತ ಬೆಂಬಲವನ್ನು ಕೂಡ ಕೊಡ್ತಾ ಬಂದಿದ್ದಾರೆ. ಕೆ ಸಿ ವೇಣುಗೋಪಾಲ್ ಅವರ ಮುಂದೆ ಬಿ ಕೆ ಹರಿಪ್ರಸಾದ್, ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಮಾತು, ಅಭಿಪ್ರಾಯ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ನಾಳೆ ದೆಹಲಿಗೆ ವಾಪಸ್ ತೆರಳುವಂತಹ ಕೆ ಸಿ ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರ ಮುಂದೆ ಚರ್ಚೆಗೆ ಬಂದಾಗ ಈ ಎಲ್ಲ ನಾಯಕರ ಅಭಿಪ್ರಾಯಗಳನ್ನ ಅವರು ನಿರ್ಲಕ್ಷಿಸುವುದಕ್ಕೆ ಸಾಧ್ಯವೇ ಇಲ್ಲ. ಇದೇ ಕಾರಣಕ್ಕೋಸ್ಕರ ಒಂದು ಅಹಿಂದ ಫ್ಯಾಕ್ಟರ್ ನ ಮುಂದಿಟ್ಟುಕೊಂಡು ಬಿ ಕೆ ಹರಿಪ್ರಸಾದ್ ಅವರು ಬಹಳ ಸ್ಟ್ರಾಂಗ್ ಆಗಿ ಹೈಕಮಾಂಡ್ ನ ಮಟ್ಟದಲ್ಲಿ ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಸರ್ಕಾರ ರಚನೆಯ ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ಮತ್ತು ಸಿದ್ದರಾಮಯ್ಯನವರ ನಡುವಿನ ಕೆಮಿಸ್ಟ್ರಿ ಸರಿ ಇರಲಿಲ್ಲ, ಸಂಬಂಧವೂ ಸರಿ ಇರಲಿಲ್ಲ. ಆದ್ರೆ 1.5 ವರ್ಷದ ಬಳಿಕ ಅವರಿಗೆ ಕೆಲವೊಂದು ದೆಹಲಿಯ ಮಟ್ಟದ ರಿಯಾಲಿಟಿಗಳು ಅರ್ಥ ಆಯ್ತಾ ಹೋಯ್ತು. ತಾನು ಯಾಕೆ ಸಂಪುಟದಿಂದ ಹೊರಗುಳಿಬೇಕಾ ಅಂತ ಪರಿಸ್ಥಿತಿ ಬಂತು ಅನ್ನುವಂಥದ್ದೆಲ್ಲ ಅವರ ಅರಿವಿಗೆ ಬಂದ ಬಳಿಕ ಸಿದ್ದರಾಮಯ್ಯನವರನ್ನ ನೇರವಾಗಿ ಬೆಂಬಲಿಸುವಂತ ಕೆಲಸವನ್ನ ಬಿ ಕೆ ಹರಿಪ್ರಸಾದ್ ಅವರು ಮಾಡಿದ್ದಾರೆ. ಇವತ್ತು ಒಂದು ನಿರ್ಣಾಯಕ ಘಟ್ಟವನ್ನ ಕಾಂಗ್ರೆಸ್ನ ಬೆಳವಣಿಗೆಗಳು ತಲುಪ್ತಾ ಇರುವಂತಹ ಈ ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ಅವರ ಈ ಒಂದು ಸ್ಟ್ರಾಟಜಿ ಅಥವಾ ಬಿ ಕೆ ಹರಿಪ್ರಸಾದ್ ಅವರ ಅಭಿಪ್ರಾಯ, ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಅಂತವರ ಒಂದಷ್ಟು ನಿಲುವುಗಳು ಸಿದ್ದರಾಮಯ್ಯನವರಿಗೆ ಶಕ್ತಿಯನ್ನು ತುಂಬುತ್ತೆ ಹೊರತಾಗಿ ಅದರ ಹೊರತುಪಡಿಸಿದಂತ ಬೇರೆ ರಾಜಕೀಯವನ್ನ ಅವರು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಮತ್ತು ಮೂಲ ಕಾಂಗ್ರೆಸ್ ಅಂತ ಯಾರೆಲ್ಲ ನಾಯಕರು ಇದ್ದಾರೆ ಅವರಿಗೆ ಅಹಿಂದ ವರ್ಗವನ್ನ ಒಗ್ಗೂಡಿಸ್ಕೊಂಡು ಹೋಗಬೇಕು ಅನ್ನುವಂತಹ ಲೆಕ್ಕಾಚಾರದ ಧಾಟಿಯಲ್ಲೇ ಮಾತನಾಡ್ತಾ ಇದ್ದಾರೆ ಹೊರತು ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಯ ಬಗ್ಗೆ ಅವರು ಆಲೋಚನೆಗಳನ್ನ ಮಾಡೋದಕ್ಕೆ ಅಥವಾ ಆ ರೀತಿಯ ಬೀಜವನ್ನ ಹೈಕಮಾಂಡ್ ಮನಸ್ಸಲ್ಲಿ ಬಿತ್ತೋದಕ್ಕೆ ಅವರು ಸಿದ್ಧವೇ ಇಲ್ಲ. ಇದೇ ಕಾರಣಕ್ಕೋಸ್ಕರ ಇವತ್ತು ಏರ್ಪೋರ್ಟ್ ನಲ್ಲಿ ಒಂದು ಸುತ್ತಿನ ಚರ್ಚೆ ಆಗುತ್ತೆ. ಗುರು ಗಾಂಧಿ ಸಂವಾದದ ಶತಮಾನೋತ್ಸವ ಕಾರ್ಯಕ್ರಮದ ಬಳಿಕವೂ ಕೂಡ ಮತ್ತೊಂದು ಸುತ್ತಿನ ಚರ್ಚೆಯನ್ನು ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. ಕೆ ಸಿ ವೇಣುಗೋಪಾಲ್ ಅವರು ಈಗಾಗಲೇ ಸೂಚನೆ ಕೊಟ್ಟ ಪ್ರಕಾರ ಒಂದು ಹಂತದ ತಿಳಿಗೊಳಿಸುವಂತಹ ಗೊಂದಲಗಳಿಗೆ ಬ್ರೇಕ್ ಹಾಕುವಂತಹ ಕೆಲಸ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ನಡೆದಿದೆ. ಆದರೆ ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ನಾಳೆ 20ನೇ ತಾರೀಕು ಬಂದೇ ಬರುತ್ತೆ, ಪಾರ್ಲಿಮೆಂಟ್ ಸೆಷನ್ ಮುಗಿಯುತ್ತೆ, ಬೆಳಗಾವಿಯ ಅಧಿವೇಶನವೂ ಕೂಡ ಮುಗಿಯುತ್ತೆ. ಆಗ ಏನು ಅನ್ನುವಂತ ಪ್ರಶ್ನೆ ಬಂದಾಗ ಇನ್ಯಾವುದೋ ನಾಯಕರು ಮತ್ತೆ ದೆಹಲಿ ದಂಡಯಾತ್ರೆಯನ್ನು ಶುರು ಮಾಡಿಕೊಂಡಾಗ ಮತ್ತೆ ಕೆ ಸಿ ವೇಣುಗೋಪಾಲ್ ಅವರು ಉತ್ತರ ಕೊಡಬೇಕಾಗುತ್ತೆ. ಈ ಕಾರಣಕ್ಕೋಸ್ಕರ ಇವತ್ತು ಅವರ ಜೊತೆಗೆ ನಡೆಸುವಂತಹ ಅಹಿಂದ ನಾಯಕರ ಚರ್ಚೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ರಂಗನಾಥ್. ಎಸ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ನೋಡಿ, ಎಲ್ಲರನ್ನೂ ಕರೆದಿದ್ದಾರೆ ಮಂಗಳೂರು ಕಾರ್ಯಕ್ರಮಕ್ಕೆ. ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಕೊಟ್ಟಿಲ್ಲ, ಬೇರೆ ಬೇರೆಯವರಿಗೆಲ್ಲ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಇದು ಪಕ್ಷಾತೀತ ಕಾರ್ಯಕ್ರಮ, ಇದು ಜಾತ್ಯತೀತ ಕಾರ್ಯಕ್ರಮ, ಇದು ಧರ್ಮಾತೀತ ಕಾರ್ಯಕ್ರಮ, ಇದು ನಾರಾಯಣಗುರು ಗಾಂಧಿ ಸಂವಾದ ಶತಮಾನೋತ್ಸವ. ಬಿಜೆಪಿ ಶಾಸಕರಾದ ಸುನಿಲ್ ಕುಮಾರ್ ಅವರಿಗೆ ಆಹ್ವಾನ ಹೋಗಿದೆ, ಪೂಜಾರಿ ಅವರಿಗೆ ಹೋಗಿದೆ, ಶ್ರೀನಿವಾಸ್ ಪೂಜಾರಿ ಅವರಿಗೆ, ಸಂಸದರಿಗೆ. ಆದರೆ ರಾಜ್ಯದ ಉಪಮುಖ್ಯಮಂತ್ರಿಗೆ ಅಪ್ಪಿ ತಪ್ಪಿ ಕರೆದಿಲ್ಲ. ಇದೂ ಕೂಡ ಹಲವಾರು ಪ್ರಶ್ನೆಗಳು. ಇದಾದ ಮೇಲೆ ಈ ಬೇರೆ ಬೇರೆದು ಬರುತ್ತೆ. ಆಯೋಜಕರು ಕೂಡ ಏನು ಅಂತಂದರೆ ಇಲ್ಲ, ಅವ್ರನ್ನ ಕರೆದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಡಬಹುದು, ಪ್ರಶ್ನೆ ಬೇರೆ. ಆದರೆ ಯಾಕೆ ಕರೆದಿಲ್ಲ ಅನ್ನುವಂಥದ್ದು ಇದೆಲ್ಲ ಒಂದು ದೊಡ್ಡ ಪ್ರಶ್ನೆ. ಇನ್ನು ಇದಕ್ಕೆ ಪೂರ್ವಭಾವಿಯಾಗಿ ಈ ಬೇರೆ ಬೇರೆ ನಾಯಕರುಗಳು ಕೂಡ ಚರ್ಚೆ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಅವರೂ ಕೂಡ ಸಭೆ ಸೇರಿ ಚರ್ಚೆ ಮಾಡಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ. ಒಟ್ಟೊಟ್ಟಿಗೆ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಬಂಡಿ ಮಾಂಕಾಳಿ ದೇವಸ್ಥಾನಕ್ಕೆ ಹೋಗಿ ಬಂದರು. ಇಬ್ಬರು ಜೊತೆಗೆ ಈಗ ಮಂಗಳೂರಿಗೆ ಹೋಗಿದ್ದಾರೆ. ಸತೀಶ್ ಅವರ ನಿವಾಸದಲ್ಲಿ ಇಬ್ಬರೂ ಕೂಡ ಸಪರೇಟ್ ಮೀಟಿಂಗ್ ಮಾಡಿದರು, ಗೌಪ್ಯ ಸಭೆ. ಹಿಂದೆ ಈ ರೀತಿ ಮೀಟಿಂಗ್ಗಳಾಗಿದ್ದನ್ನು ಕೂಡ ನಾವು ನೋಡಿದ್ದೀವಿ. ನೀವು ಸ್ಕ್ರೀನ್ನ ಬಲಭಾಗದಲ್ಲಿ ನೋಡ್ತಾ ಇರುವಂಥದ್ದು ಹಿಂದೆ ಕರೆದಂಥ ಮೀಟಿಂಗ್ ಅದು. ಬನ್ನಿ, ಪ್ರಸನ್ನ ನಮ್ಮ ಜೊತೆ ಇವತ್ತು ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ನೋಡ್ತಾ ಇದ್ವಿ, ಎಲ್ಲರಿಗೂ ಆಹ್ವಾನ ಹೋಗಿದೆ. ಆದರೆ ಅಪ್ಪಿ ತಪ್ಪಿ
ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಹೋಗಿಲ್ಲ. ನೋಡಿ, ಈ ಗುರುರಾಜುಲ್ ನಾಯ್ಡು ಹರಿಕತೆ ಒಂದಿತ್ತು, ಗಜಗೌರಿ ವ್ರತ ಅಂತ. ಅದರಲ್ಲಿ ಗಾಂಧಾರಿ ಎಲ್ಲರನ್ನೂ ಕರೆದು ಬಿಡ್ತಾಳೆ, ಆದರೆ ಅಪ್ಪಿತಪ್ಪಿ ಕುಂತಿನ ಕರಿಯಲ್ಲ. ಕುಂತಿ ಇವಾಗ ಬರುತ್ತೆ ಕಾಲು, ಆವಾಗ ಬರುತ್ತೆ ಕಾಲು ಅಂತ ಕಾಯ್ತಿರ್ತಾಳೆ, ಬರೋದೇ ಇಲ್ಲ. ಆವಾಗ ಒಂದು ಮಾತು ಹೇಳ್ತಾಳೆ, ಎಲ್ಲರೂ ಬೇಕಾಯಿತು ನಮ್ಮ ಅಕ್ಕನಿಗೆ, ಆದರೆ ಈ ತಂಗಿ ಬೇಡವಾಯ್ತಾ ಅಂತ ಅವಳು ಪಾಪ ರೋಧಿಸ್ತಾಳೆ. ನೋಡಿ, ಎಲ್ಲರೂ ಹೋಗಿದ್ದಾರೆ, BJP ನಾಯಕರಿಗೂ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ, ಈ ಹಿಂದೂ ದಂಡು ನಾಯಕರು ಹೋಗಿದ್ದಾರೆ. ಇದೊಂದೇನು ಅಂದರೆ ಧರ್ಮಾತೀತ ಕಾರ್ಯಕ್ರಮ, ಜಾತ್ಯತೀತ ಕಾರ್ಯಕ್ರಮ, ಪಕ್ಷಾತೀತ ಕಾರ್ಯಕ್ರಮ. ಆದರೆ ಅಪ್ಪಿತಪ್ಪಿ ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಇಲ್ಲ. ಏನಿದ್ರ ಮರ್ಮ? ಅಂತೂ ಇಂತೂ ಕುಂತಿ ಮಕ್ಕಳಿಗೆ ವನವಾಸ ಅನ್ನೋ ತರ ಎಲ್ಲೋ ಒಂದ್ ಕಡೆ ಬೆಳವಣಿಗೆಗಳನ್ನ ನಾವು ಮೇಲ್ನೋಟಕ್ಕೆ ವಿಶ್ಲೇಷಿಸಬಹುದು. ಆದ್ರೆ ಇದೀಗ ಉಳಿದಂತಹ ನಾಯಕರು ಸಭೆ ಸೇರುವಂತದ್ದು, ಪ್ರತ್ಯೇಕವಂತಹ ಚರ್ಚೆಗಳನ್ನ, ತಂತ್ರಗಾರಿಕೆಯನ್ನ ಮಾಡುವಂತದ್ದು ಎಲ್ಲೂ ಕೂಡ ನಿಲ್ತಾ ಇಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂದ್ರೆ ಸಿದ್ದರಾಮಯ್ಯನವರಿಗೆ ಎಲ್ಲರೂ ಕೂಡ ಜೈ ಅಂತಾರೆ, ಸೈ ಅಂತಾರೆ. ಆದ್ರೆ ಸಿದ್ದರಾಮಯ್ಯನವರು ಕೆಳಗಿಳಿತೀನಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಪರ್ಧಿಗಳ ಸಂಖ್ಯೆ ಸುತ್ತೆಲ್ಲವೂ ಕೂಡ ಇದೆ. ಇದೀಗ ಡಿ ಕೆ ಶಿವಕುಮಾರ್ ಅವರನ್ನ ಊಹಿಸಿಕೊಂಡು ಅಥವಾ ಅವ್ರನ್ನ ಆ ಸ್ಥಾನದಲ್ಲಿ ಊಹಿಸಿಕೊಳ್ತಾ ಇರುವಂತಹ ಎಲ್ಲ ನಾಯಕರು ಕೂಡ ತಮ್ಮ ಪಾತ್ರ ಏನು ಅನ್ನೋ ಬಗ್ಗೆ ಒಂದು ಸುದೀರ್ಘವಾದ ಆಲೋಚನೆಗಳು ಮಾಡ್ತಾ ಇದ್ದಾರೆ. ಇದೇ ಭಾಗವಾಗಿ ಇದೀಗ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಸೇರಿದಂತೆ ಒಂದು ದಲಿತ ನಾಯಕರ ಪ್ರತ್ಯೇಕ ಸಭೆಗಳು ಕೂಡ ನಡೀತಾ ಇದಾವೆ. ನಿನ್ನೆಯೂ ಕೂಡ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಸುಮಾರು 1-1.5 ಗಂಟೆಗಳ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ. ಅವರು ಒಟ್ಟಾಗಿ ಇವತ್ತು ಮಂಗಳೂರಿಗೆ ಹೋಗ್ತಾ ಇರುವಂತದ್ದು ಕೂಡ ಇವತ್ತಿನ ಬೆಳವಣಿಗೆಗಳ ದೃಷ್ಟಿಯಿಂದ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.